ಬೆಳ್ಳಂಬೆಳಗ್ಗೆ ಭ್ರಷ್ಟಾಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಲೋಕಾಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಒಂದಷ್ಟು ಆರ್ಟಿಒ ಅಧಿಕಾರಿಗಳ ಮನೆ ಮೇಲೂ ಕೂಡ ರೇಡ್ ಅನ್ನ ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ತಂಪು ತಂಪು ಕೂಲ್ ಕೂಲ್ ಅಂತ ಬೆಚ್ಚಗೆ ಇದ್ದಂತಹ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕಾಧಿಕಾರಿಗಳು. ಬೆಂಗಳೂರು ಸೇರಿ ರಾಜ್ಯದ 8 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದ್ದಾರೆ. ವಿವಿಧ ಕಡತಗಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಮಹತ್ವದ ದಾಖಲೆಗಳನ್ನ ಪಡೆದುಕೊಂಡಿದ್ದಾರೆ. ಬೆಳ್ಳಂಬೆಳಗ್ಗೆ ಭ್ರಷ್ಟರ ಚಳಿ ಬಿಡಿಸಿದ್ರು ಅಧಿಕಾರಿಗಳು. ಬೆಂಗಳೂರು ಸೇರಿ ರಾಜ್ಯದ 8 ಕಡೆಗಳಲ್ಲಿ ಮೆಗಾ ರೇಡ್ ನಡೆದಿದ್ದು ನಿರತ ಆರ್ಟಿಒ ಅಧಿಕಾರಿಯ ಮನೆಯಲ್ಲೂ ತಲಾಶ್ ಮಾಡಿದ್ರು. ಬಳ್ಳಾರಿ, ಬೀದರ್ ಸೇರಿದಂತೆ 8 ಕಡೆಗಳಲ್ಲಿ ಏಕಕಾಲಕ್ಕೆ ರೇಡ್ ನಡೆದಿದೆ. ಬೆಂಗಳೂರು ಸೇರಿ ರಾಜ್ಯದ 8 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದ್ದು ಬಳ್ಳಾರಿ, ಬೀದರ್ ಕೂಡ ಸೇರಿದಂತೆ ಏಕಕಾಲಕ್ಕೆ ರೇಡ್ ನಡೆದಿದೆ. ಒಟ್ಟಾರೆ 8 ಕಡೆಗಳಲ್ಲಿ ನಡೆದಿರೋ ರೇಡ್ ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಲೋಕಾಯುಕ್ತ ದಾಳಿ ಮಾಡಿದ್ದು ಎಸ್ಪಿ ಹನುಮಂತರಾಯಪ್ಪ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಡಾಕ್ಟರ್ ಎಸ್.ಎನ್. ಉಮೇಶ್ ಕಡೂರು ಇವರ ಮನೆ ಮೇಲೆ, ರವೀಂದ್ರ ಬೀದರ್ ಸಣ್ಣ ನೀರಾವರಿ ಇಲಾಖೆ ಇನ್ಸ್ಪೆಕ್ಟರ್ ಇವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಪ್ರಕಾಶ್ ಶ್ರೀಧರ್ ಬೆಳಗಾವಿಯ ಖಾನಾಪುರ ತಹಶೀಲ್ದಾರ್ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಏಕಕಾಲಕ್ಕೆ. ಉಚ್ಚೇಶ್ ಗದಗ ಇವ್ರ ಮನೆ ಮೇಲೂ ದಾಳಿ ನಡೆದಿದ್ರೆ RH ಲೋಕೇಶ್ ಬಳ್ಳಾರಿ BCM ತಾಲೂಕು ಅಧಿಕಾರಿ ಇವರ ಮನೆ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಹುಲಿರಾಜ್ ರಾಯಚೂರು ಜೆಸ್ಕಾಂ ಜೂನಿಯರ್ ಇಂಜಿನಿಯರ್ ಅವರ ಮನೆ ಮೇಲೂ ಕೂಡ ದಾಖಲೆಯ ಪರಿಶೀಲನೆ ನಡೆದಿದ್ದು ಶೋಭಾ ಸಾರಿಗೆ ಇಲಾಖೆ ಜಂಟಿ ನಿರ್ದೇಶಕಿ ಅವರ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಬಳ್ಳಾರಿ, ಬೀದರ್ ಸೇರಿದಂತೆ 8 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದ್ದು ವಿವಿಧ ಕಡತಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರು ಸೇರಿದಂತೆ ರಾಜ್ಯದ 8 ಕಡೆಗಳಲ್ಲಿ ನಡೆದಿದೆ ಲೋಕ ರೇಡ್. ಡಾಕ್ಟರ್ ಎಸ್.ಎನ್. ಉಮೇಶ್ ಇವರು ಕಡೂರು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವರ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ರವೀಂದ್ರ ಬೀದರ್ನವರು ಸಣ್ಣ ನೀರಾವರಿ ಇಲಾಖೆ ಇನ್ಸ್ಪೆಕ್ಟರ್ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಪ್ರಕಾಶ್ ಶ್ರೀಧರ್ ಬೆಳಗಾವಿ ಖಾನಾಪುರ ತಹಶೀಲ್ದಾರ್ ಉಚ್ಚೇಶ್ ಗದಗ ಬೆಟಗೇರಿ ನಗರ ಸಭೆಯ AEE ಇವರ ಮನೆ ಮೇಲೂ ಕೂಡ ರೇಡ್ ನಡೆದಿದೆ. ಒಟ್ಟಾರೆ 8 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದ್ದು ವಿವಿಧ ಕಡತಗಳ ಪರಿಶೀಲನೆಯನ್ನ ಕೂಡ ಮಾಡಿದ್ರು ಅಧಿಕಾರಿಗಳು. ಬಳ್ಳಾರಿ, ಬೀದರ್ ಸೇರಿದಂತೆ 8 ಕಡೆಗಳಲ್ಲಿ ನಡೆದಿರೋ ರೇಡ್ ಅಕ್ರಮ ಆರೋಪ, ಆಸ್ತಿಯ ಆರೋಪ ಕೇಳಿ ಬಂದ ಹಿನ್ನೆಲೆ ರೇಡ್ ಮಾಡಿದ್ದು ವಿವಿಧ ಮಹತ್ತರ ಕಡತಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಹಲವೆಡೆ ಕೂಡ ಲೋಕ ದಾಳಿ ನಡೆಸಿದ್ದು ಶೋಧ ಕಾರ್ಯ ಮುಂದುವರೆಸಿದೆ. ಬೆಳ್ಳಂಬೆಳಗ್ಗೆ ಚಳಿ ಬಿಡಿಸಿದ್ದಾರೆ. ತಂಪು ತಂಪು ಕೂಲ್ ಕೂಲ್ ಅನ್ನೋ ವಾತಾವರಣ, ಫುಲ್ ಚಳಿಗೆ ಬೆಚ್ಚಗೆ ಮಲಗಿದ್ದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಬೆಳಗಾವಿ ನಗರದ ಲಕ್ಷ್ಮೀ ಚೆಕ್ನಲ್ಲಿರುವ ಪ್ರಕಾಶ್ ನಿವಾಸಕ್ಕೂ ದಾಳಿಯನ್ನ ಮಾಡಿದ್ದಾರೆ. ತಹಶೀಲ್ದಾರ್ ಕಚೇರಿ, ನಿಪ್ಪಾಣಿಯ ನಿವಾಸ ಸೇರಿ ಒಟ್ಟಾರೆ ಬೆಳಗಾವಿಯಲ್ಲಿ ಒಂದು 6 ಕಡೆ
ರೇಡ್ ಮಾಡಿದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆ ರೇಡ್ ಮಾಡಿದೆ. ಪ್ರಕಾಶ್ ಗಾಯಕ್ವಾಡ್ ತಹಶೀಲ್ದಾರ್, ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಇವರ ಮನೆ ಮೇಲೂ ಕೂಡ ರೇಡ್ ನಡೆದಿದೆ. ಒಟ್ಟಾರೆ 6 ಕಡೆಗಳಲ್ಲಿ ಬೆಳಗಾವಿಯಲ್ಲಿ ರೇಡ್ ನಡೆದಿರೋ ಮಾಹಿತಿ ಲಭ್ಯವಾಗ್ತದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೆಳ್ಳಂಬೆಳಗ್ಗೆ ಬೆಳಗಾವಿ ಜಿಲ್ಲೆಯ ಒಂದಷ್ಟು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದ್ದು ಎಲ್ಲೋ ಗಾಢ ನಿದ್ದೆಯಲ್ಲಿದ್ದ ಭ್ರಷ್ಟಾಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಅಂತ ಏನ್ ಅಪ್ಡೇಟ್ ಸಿಗ್ತಿದೆ? ಯಾರೆಲ್ಲ ಮನೆ ಮೇಲೆ ರೇಡ್ ಆಗಿದೆ? ಹೌದು ಪವಿತ್ರ, ಏನ್ ಬೆಳಗಾವಿ ಭ್ರಷ್ಟ ಅಧಿಕಾರಿ ಅಂತ ಹೇಳ್ಬಹುದು. ಏನ್ ಇವನು ಬೆಳಗಾವಿ ತಹಶೀಲ್ ಬೆಳಗಾವಿಯಲ್ಲಿ ಅನೇಕ ಕಡೆ ತಾಲೂಕುಗಳಲ್ಲಿ ಏನ್ ತಹಶೀಲ್ದಾರ್ ಅಂತ ಏನ್ ನಿರ್ವಹಿಸಿದ್ದಾನೆ, ಎಲ್ಲಿ ಏನ್ ಕಾರ್ಯವನ್ನು ನಿರ್ವಹಿಸ್ತಾನೆ ಅಲ್ಲಲ್ಲೇ ಆಸ್ತಿ ಮಾಡಿ ಬಂದಿರತಕ್ಕಂತ ಒಬ್ಬ ಅಧಿಕಾರಿ ಆಗಿರ್ತಕ್ಕಂಥ ಏನ್ ಪ್ರಕಾಶ್ ಗಾಯಕ್ವಾಡ್ ಇದ್ದಾನೆ. ಇವನು ಮೂಲತಃ ನಿಪ್ಪಾಣಿ ತಾಲೂಕಿನವನಾಗಿದ್ದು ಈಗ ಖಾಲಿಯಾಗಿ ಏನ್ ಖಾನಾಪುರ ತಾಲೂಕಿನ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಈಗ ಸದ್ಯ ಬೆಳಗ್ಗೆನೆ ಏನು ಲೋಕಾಯುಕ್ತರಿದ್ದಾರೆ ಇವನ ಏನ್ ಲಕ್ಷ್ಮೀ ಟೇಕ್ ಬಳಿ ಇರುವಂತ ಏನ್ ಮನೆ ಇದೆ ಅಲ್ಲಿ ಕೂಡ ಏನ್ ಇವತ್ತು ರೈಡ್ ಮಾಡಿರುವಂತದ್ದು ಕಡೆ ದಾಳಿ ಮಾಡಿರುವಂತ. ಅದಲ್ಲದೆ ಖಾನಾಪುರ ಸೇರಿ ಮತ್ತು ನಿಪ್ಪಾಣಿ ಇನ್ನಿತರ ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂತ ಏನು ಸಂಬಂಧಿಕರಿದ್ದಾರೆ ಇವೆಲ್ಲಾ ಮನೆಗಳ ಮೇಲೆ ಈಗ ಸದ್ಯ ದಾಳಿ ಮಾಡಿರುವಂತದ್ದು ಹೋಯ್ದ್ರ. ಒಟ್ಟಾರೆ ಯಾರೆಲ್ಲ ಮನೆ ಮೇಲೆ ಈಗ ದಾಳಿ ಮಾಡಿದ್ದಾರೆ? ಕೇವಲ ಅವ್ರ ಮನೆ ಮೇಲೆ ಸಂಬಂಧಿಕರು ಮನೆ ಮೇಲೂ ದಾಳಿ ಮಾಡಿದಾರ? ಎಷ್ಟು ಅಧಿಕಾರಿಗಳು ತಂಡ ಭೇಟಿ ಕೊಟ್ಟಿದೆ ಮಂಜುನಾಥ್? ಹೌದು, ಸದ್ಯ ಹೇಳ್ಬೇಕಂದ್ರೆ ಏನ್ ಲೋಕಾಯುಕ್ತ ಎಸ್ ಪಿ ಆಗಿರ್ತಕ್ಕಂಥ ಏನ್ ಹನುಮಂತರಾಯರು ಇದ್ದಾರೆ, ಅವರು ಸೇರಿ ಒಟ್ಟಾರೆಯಾಗಿ ಒಂದು 15 ಜನರ ತಂಡ ಈಗ ಸದ್ಯ ಅಂದ್ರೆ ಶೋಧನೆ ನಡೆಸ್ತಾ ಇರುವಂತದ್ದು ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ಇದೀಗ ಒಂದಷ್ಟು ಅಧಿಕಾರಿಗಳಿಗೆ ದಾಳಿ ನಡೆಸಿ ಚಳಿ ಬಿಡಿಸಿದ್ದಾರೆ ಅಧಿಕಾರಿಗಳು.